ಪ್ರಿಪೇರ್ ಆಗ್ತಾ ಇದ್ರು. ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ವಿ ಸರ್. ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳ ವಿಚಾರ, ಯಾಕಂದ್ರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್. ಬಾಂಡಿಂಗ್ ಅದು ತುಂಬ ವರ್ಷದಿಂದ ಇದೆ ಸರ್. ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ನಮ್ಮ ತಂದೆದು ಮತ್ತು ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಷನ್ಶಿಪ್ ಬೆಳಿಬೇಕಾದ್ರೆ ತುಂಬ ಖುಷಿ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ. ಏನು ಮುಪಾ ಅಂದರೆ ಮುತ್ತರಾಜು ಪಾರ್ವತಮ್ಮ ಅವರ ಕೃಪಾ ಅಂತ. ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ರದ್ದು ಒಂದು ಆಸೆ ಇರುತ್ತೆ ಒಂದು ಮನೆ ಕಟ್ಕೋಬೇಕಂತ, ಅದಕ್ಕೆ ಅವ್ರ ಹೆಸರೇ ಇಟ್ಟಿದ್ದಾರೆ ಅಂದಾಗ ಸೊ ಆ ಲೆವೆಲ್ಗಿತ್ತು ನಮ್ಮ ತಂದೆದು ಮತ್ತು ಅವ್ರದ್ದು ಬಾಂಡಿಂಗು. ಆ್ಯಂಡ್ ಈವನ್ ಅವರು ಅಷ್ಟೇ ಇರೋರು. ಪಾರ್ವತಮ್ಮ ಅವ್ರು ತುಂಬ ಅಡ್ವೈಸ್ ಮಾಡೋರಂತೆ ನಮ್ಮ ಅಮ್ಮಂಗೆ, ನೋಡು ಕಲಾವಿದರ ಜೀವನ ಹಿಂಗಲ್ಲ, ಹಿಂಗಿರುತ್ತೆ, ಸೊ ನೀನು ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು, ಏನೇನು ಬರುತ್ತೆ ಅದನ್ನೆಲ್ಲನೂ ಕರೆಕ್ಟಾಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು, ಈ ಥರ ಇನ್ವೆಸ್ಟ್ ಮಾಡು, ಹಂಗೆ ಮಾಡು ಅಂತ ನಮ್ಮ ಅಮ್ಮನಿಗೆ ಅವರೇ ಹೇಳ್ತಾ ಇದ್ದು. ಈಗ ನಮ್ಮ ತಂದೆ 95 ತೀರ್ಕೊಂಡ್ಮೇಲೂ ನಮ್ಮದು ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಆಯಿತು ನಮಗೆ ಎಲ್ಲನೂ. ಊಟಕ್ಕೂ ತುಂಬ ತೊಂದರೆ ಪಟ್ವಿ. ಆದ್ರೂ ಅಂಥದ್ರಲ್ಲೂ ಏನೂ ಆಗದೆ ನಮ್ಮ ಅಕ್ಕನ ಮದುವೆ ಮಾಡೋದಾಗಲಿ, ಎಲ್ಲೋ ನನಗಾಗಲಿ ದರ್ಶನ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗಲಿ, ಅವೆಲ್ಲ ನಾವು ಪಾರ್ವತಮ್ಮ ಅವ್ರು ನಮ್ಮ ಅಮ್ಮನ ಕೊಟ್ಟರೆ ಇನ್ಪುಟ್ಟಲ್ಲೇ ನಮ್ಮಮ್ಮ ನಮ್ಮನ್ನ ಲೀಡ್ ಮಾಡಿದ ಆ ರೀತಿಲಿ. ಹೌದೌದು ಖಂಡಿತ. ಈಗ ನೆಕ್ಸ್ಟ್ ನಂದು ಅದೇ ಪ್ಲ್ಯಾನ್ ಇರೋದು, ಚಂದುನ ಲಾಂಚ್ ಮಾಡಬೇಕು ಅಂತ. ಅಂದರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದುನ ಲಾಂಚ್ ಮಾಡ್ತೀನಿ. ಹೌದೌದು. ಅಂದರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾದಕ್ಕೂ ಬಿಫೋರ್ ಹೆಂಗೆ ಅಂತ ಅದೆಲ್ಲ ಒಂಚೂರು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಚಾನ್ಸಸ್ ಪರಮಾತ್ಮ ಸಿನಿಮಾ ರಿಲೀಸ್ ಆದಾಗ 2011 ಟಿವಿ ರೈಟ್ಸು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಲ್ಲಿ ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿತ್ತು. ಈಗ ನಿಮಗೆ ಆ ಟೈಮ್ ಸರ್ಕಲ್ ಇಂದ ಆಚೆ ಬಂದಾಗ ಹೇಗೆ ಕಾಣಿಸ್ತಾ ಇದೆ ಸರ್? ಈಗ ಪ್ರೆಸೆಂಟ್ ನಾನು ಅವಾಗ ಇನ್ನೂ ಬಂದೇ ಇರಲಿಲ್ಲ ಸರ್, ಕಾಲೇಜಲ್ಲಿ